ಯೂಶ್ವಲಿ ಮೆನ್ನು ಮತ್ತು ವುಮನ್ನು ನೈಟ್ ಶಿಫ್ಟ್ ಇತ್ತು ಅಂದರೆ ಸೆಕ್ಸ್ ಪ್ರಾಬ್ಲಮ್ಮು ಕಾಮನ್ ಆಗಿರುತ್ತೆ. ಕಾರಣ ಇಷ್ಟೇ, ಇದು ಬಯಾಲಜಿಕಲ್ ಇಶ್ಯೂನು ಅಂತ ಹೇಳ್ತೀವಿ. ಯಾಕಂದರೆ ಸಿರ್ಕ್ಯಾಡಿಯಮ್ ರಿಥಮ್ ಅಂತ ಹೇಳ್ತೀವಿ. ಯಾವಾಗ ಇದು ಇಂಬ್ಯಾಲೆನ್ಸ್ ಆಗುತ್ತೆ, ಕಾರ್ಟಿಸೋಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಹೈಕ್ ಆಗುತ್ತೆ, ಟೆಸ್ಟೋಸ್ಟಿರೋನ್ ಅಥವಾ ಈಸ್ಟ್ರೋಜನ್ ಕಡಿಮೆ ಆಗುತ್ತೆ. ಆವಾಗ ಆಟೋಮೆಟಿಕಲಿ ಸೆಕ್ಷುವಲ್ ಡಿಸೈರು, ಎರೆಕ್ಷನ್ ಪ್ರಾಬ್ಲಮ್ ಅಥವಾ ವೆಜೇನ ವೆಟ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಒಂಥರ ಟೈರ್ಡ್ನೆಸ್ ಇರುತ್ತೆ, ಒಂದು ನಿದ್ದೆ ಮಾಡಬೇಕು ಅನಿಸ್ತಿರುತ್ತೆ, ಆ ಒಂಥರ ಸೆಕ್ಷುವಲ್ ವೀಕ್ನೆಸ್ ಜಾಸ್ತಿ ಇರುತ್ತೆ. ಕಾಮನ್ ಆಗಿ ಏನು ಸೊಲ್ಯೂಷನ್ ಮಾಡ್ಬೋದು ಅಂದರೆ, ಒಂದು ಬಿಫೋರ್ ಅಥವಾ ಆಫ್ಟರ್ ವರ್ಕ್ ಒಂದು ಸೆಕ್ಸಿಗೆ ಒಂದು ಟೈಮ್ ಅಂತ ಇಟ್ಕೊಳ್ಳೋವಂಥದ್ದು. ಬಟ್ ಇಬ್ಬರು ಪಾರ್ಟ್ನರು ಕಮ್ಯುನಿಕೇಟ್ ಮಾಡಿ ಪ್ಲ್ಯಾನ್ ಮಾಡ್ಕೋಬೇಕು. ಎರಡನೇದು ಅಟ್ಲೀಸ್ಟ್ 6 to 7 hours ಹೇಗಾದರೂ ನಿದ್ದೆ ಮಾಡಬೇಕು. ಆ ಥರ ಒಂದು ನಿದ್ದೆಗೂ ಸಹ ಒಂದು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಡ್ರೈ ಫ್ರೂಟ್ಸ್ ರೆಗ್ಯುಲರ್ ಆಗಿರಬೇಕು. ಇದಾದ್ರೂ ಸೆಕ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು.